ಆಯ್ಕಳ ಭಾವ ಕಾಂತಬಾರೆ ಬುಧಬಾರೆ ಕಂಬಳಗೆ ಆಧುನಿಕ ಸ್ಪರ್ಶ ನೀಡಿದ್ದೇವೆ. ಸುಮಾರು 50 ವರ್ಷ ಜೋಡುಕರೆಯಾಗಿ ಆಯಿತು. ಕಂಬಳದ ಇತಿಹಾಸದಲ್ಲಿ ಪ್ರಥಮ ಜೋಡುಕರೆಯಾಗಿ 50 ವರ್ಷ ಆಗಿರುವಂಥ ಒಂದು ಕಂಬಳ ಆಯ್ಕಳ ಭಾವ ಕಾಂತಬಾರೆ ಬುಧಬಾರೆ ಕಂಬಳ ಪ್ರಥಮ. ಇದು ನಾವು ಇದಕ್ಕೆ ಈಗ ಸ್ವಲ್ಪ ಧಾರ್ಮಿಕ ಏನು ಹಿರಿಯರು ಮಾಡಿಕೊಟ್ಟಂಥ ಆಚರಣೆ ಇದೆ, ಅದಕ್ಕೆ ಒಂದಿಷ್ಟು ಕೂಡ ಭಿನ್ನವಾಗದ ರೀತಿಯಲ್ಲಿ ಆಧುನಿಕ ಸ್ಪರ್ಶ ನೀಡಿ ಈ ಆಯ್ಕಳದ ಗ್ರಾಮ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಜನಗಳನ್ನು ಸೇರಿಸಿ ಆಯ್ಕಳೋತ್ಸವ ಅಂತ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಕ್ರೀಡೆಗೆ ಎಲ್ಲ ಬೇರೆ ಬೇರೆ ಕ್ರೀಡೆ ಆಯೋಜನೆ ಮಾಡುವಂಥದ್ದು, ಆರೋಗ್ಯ ಮೇಳವನ್ನು ಆಯೋಜನೆ ಮಾಡುವಂಥದ್ದು, ಜಾನುವಾರು ಮೇಳವನ್ನು ಆಯೋಜನೆ ಮಾಡುವಂಥದ್ದು, ಸಾಮಾಜಿಕ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಆಯೋಜನೆ ಮಾಡಿ, ಜಾನಪದ ಕ್ರೀಡೆಗಳನ್ನು ಆಯೋಜನೆ ಮಾಡಿ ಕ್ರೀಡೋತ್ಸವವನ್ನು ಮಾಡಿ ಆಯ್ಕಳೋತ್ಸವ ಅಂತ ನಾವು ಈಗ ಅದನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಆಯ್ಕಳ ಉತ್ಸವ ಎಂಬುದು ಈಗ ಕೇವಲ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿದೆ. ಈ ವರ್ಷ ಅಂತೂ ಸುವರ್ಣ ಸಂಭ್ರಮ, ಎಲ್ಲರೂ ಕೂಡ ಪ್ರತಿ ಮನೆಯವರಿಗೂ ಕೂಡ ಅಲ್ಲಿ ಸಂಭ್ರಮ ಈ ಸಲ. ಅದರೊಂದಿಗೆ ನಾವು ಅಲ್ಲಿ ದೈವಾರಾಧನೆಯನ್ನು ಸಂಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿ ಭಾಳ ಸುಂದರವಾದಂಥ ನಾಗಾಲಯ, ನಮ್ಮ ಧರ್ಮ ಚಾವಡಿಯ ಜೀರ್ಣೋದ್ಧಾರ, ಈ ರೀತಿ ಅಲ್ಲಿ ದೇವರ ಕಾರ್ಯ ಕೂಡ ನಡೀತಾ ಇದೆ. 3ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಈ ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲಿ ನಡೀತಾ ಇದೆ. 7 ಮತ್ತು 8ಕ್ಕೆ ಕಂಬಳ ನಡೀತದೆ. ಆದ್ದರಿಂದ ಈ ಕಂಬಳದಲ್ಲಿ ಗಣ್ಯಾತಿ ಗಣ್ಯರು ನಾವು ಬೆಳಿಗ್ಗೆ 8 ಗಂಟೆಗೆ 8:30 ಗಂಟೆಗೆ ಕಂಬಳದ ಕರೆ ನಾವು ನಮ್ಮ ನಿನ್ನೆ ಅಷ್ಟೇ ಕುದಿ ಕಂಬಳ ಆಗಿದೆ ಮೊನ್ನೆ. ಆ ಕುದಿ ಕಂಬಳ ಆದ ಮೇಲೆ ಆ ಕಂಬಳದ ಕರೆಗೆ ಕೋಣಗಳು ಇಳಿಯುವಂತಿಲ್ಲ, ಮತ್ತೆ ಕೋಣ ಇಳಿಯುವಂಥದ್ದು ನಾಳ್ದು ಕರೆ ಮುಹೂರ್ತಾದ ಸಂದರ್ಭದಲ್ಲಿ. ನಂತರ ಮತ್ತೆ ಇಳಿಯುವಂಥದ್ದು ಬರುವ ವರ್ಷವೇ. ಅದರ ಮಧ್ಯೆ ಆ ಕರೆಗೆ ಯಾವುದೇ ಕೋಣಗಳು ಇಳಿಲಿಕ್ಕಿಲ್ಲ ಎಂಬ ಹಿರಿತದಿಂದ ಆದಂಥ ಒಂದು ಸಂಪ್ರದಾಯ ಆ ರೀತಿ ಇದೆ. ಆದ್ದರಿಂದ ನಾನು 7 ತಾರೀಕಿಗೆ ಬೆಳಿಗ್ಗೆ 8:30 ಗಂಟೆಗೆ ನಾವು ಅಲ್ಲಿಯ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಆ ಕರೆ ಮುಹೂರ್ತ ಆಗ್ತದೆ. ಮತ್ತು ವಿದ್ಯುಕ್ತವಾಗಿ ಶ್ರೀ ಚಂದ್ರಶೇಖರ್ ಸ್ವಾಮೀಜಿಯವರು ಆ ಕರೆ ಉದ್ಘಾಟನೆಯನ್ನು 9 ಗಂಟೆಗೆ ಕರೆ ಉದ್ಘಾಟನೆ ಆಗ್ತದೆ. ಆ ಸಂದರ್ಭದಲ್ಲಿ ವರಿಷ್ಠದ ನಮ್ಮ ನ್ಯಾಯಾಧೀಶರಾದಂಥ ಕೃಷ್ಣ ದೀಕ್ಷಿತ್ ಅವರು ಮತ್ತು ನಮ್ಮ ಬೇರೆ ಬೇರೆ ಅತಿಥಿ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಮತ್ತು ಸಾಯಂಕಾಲ ಅದರ ಮಧ್ಯೆಲ್ಲ ನಮ್ಮ ಕೋಣದ ಓಟ ಪ್ರಾರಂಭ ಆಗ್ತದೆ. 6:30ಕ್ಕೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಘನವೆತ್ತ ಸ್ಪೀಕರ್ ಆದಂಥ UT ಖಾದರ್ ಅವರು ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ಸಹಕಾರಿ ಕ್ಷೇತ್ರದ ಅದ್ವಿತೀಯ ನಾಯಕ, ನಮ್ಮ ಸಹಕಾರಿ ಭೀಷ್ಮ, ನಮ್ಮ ಕಂಬಳ ಕ್ಷೇತ್ರಕ್ಕೆ ಆಪದ್ಬಾಂಧವಾಗಿ ಕಂಬಳಕ್ಕೆ ತೊಂದರೆ ಆದಾಗ ನಾನಿದ್ದೇನೆ ನಿಮ್ಮೊಂದಿಗೆ ಅಂತ ಸಹಕರಿಸಿದವರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ನಮ್ಮ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾಗಿ ಕೂಡ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ದಿನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದರೊಂದಿಗೆ ಸನ್ಮಾನ್ಯ ಸಚಿವರಾದಂಥ ಧಾರ್ಮಿಕ ದತ್ತಿ ಸಚಿವರು, ಮುಜರಾಯಿ ಸಚಿವರು, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು, ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು, ನಮ್ಮ ವಕ್ಫ್ ಮತ್ತು ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು, ಮತ್ತು ನಮ್ಮ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು, ನಮ್ಮ ಸಂಸದರಾದಂಥ ಬ್ರಿಜೇಶ್ ಚೌಟ್ರವರು, ಅಲ್ಲಿಯ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ರವರು, ಹಾಗೆ ಎಲ್ಲ ಉಭಯ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿ, ಉಭಯ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ನಮ್ಮ ಉಡುಪಿ ಜಿಲ್ಲಾ ಸಂಸದರಾದಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು, ಮಾಜಿ ಮಂತ್ರಿಗಳು, ಅನೇಕ ನಮ್ಮ MRJ ಚೇರ್ಮ್ಯಾನ್ ಆದಂಥ ಪ್ರಕಾಶ್ ಶೆಟ್ಟಿ ಅವರು, ಹಾಗೆ ಅನೇಕ ಉದ್ಯಮಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದರೊಂದಿಗೆ ಈಗಾಗಲೇ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಒರಿಸ್ಸಾದ ಮಾಜಿ ಉಪಮುಖ್ಯಮಂತ್ರಿ ಆದಂಥ ಸಚಿನ್ ಪೈಲಟ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರುವ ಬಗ್ಗೆ ಸೂಚನೆಯನ್ನು ನೀಡಿದ್ದಾರೆ. ನಾಳೆ ಇದು ಕನ್ಫರ್ಮೇಷನ್ ರಾಜಸ್ಥಾನದ್ದು ನಾಳೆ ಅದು ಕನ್ಫರ್ಮೇಷನ್ ಸಿಗ್ತದೆ. ಆದ್ದರಿಂದ ಅನೇಕ ನಮ್ಮ ಕೇಂದ್ರ ಸಚಿವರು ಬೃಹತ್ ಕೈಗಾರಿಕಾ ಸಚಿವರಾದಂಥ HD ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮ ಮೊನ್ನೆ ಅವರಿಗೆ ಭೇಟಿಯಾಗಿ ಬಂದಿದ್ದೇವೆ. ಈಗ ಬಜೆಟ್ ನಡೀತದೆ, ಆದರೂ ಸ್ಪೆಷಲ್ ಫ್ಲೈಟ್ ಆದರೂ ಮಾಡಿಕೊಂಡು ಬರ್ತೇನೆ ಎಂಬ ವಿಚಾರವನ್ನು ತಿಳಿಸಿದ್ದಾರೆ. HD ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. DK ಸುರೇಶ್ ಅವರು ನಮ್ಮ ಮಾಜಿ ಸಂಸದರು,
KPCCಯ ಪ್ರಧಾನ ಕಾರ್ಯದರ್ಶಿ ಆದಂಥ DK ಸುರೇಶ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಅನೇಕ ಗಣ್ಯಾತಿ ಗಣ್ಯರು, ಉದ್ಯಮಿಗಳು, ರಾಜಕಾರಣಿಗಳು, ಈ ಒಂದು ನಮ್ಮ ಅನೇಕ ಚಲನಚಿತ್ರ ನಟರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದೊಂದು ನಮ್ಮ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಆದ್ದರಿಂದ ನಾವು ಆ ಒಂದು ಶಾಶ್ವತವಾಗಿ ಆ ಒಂದು ಕಾರ್ಯಕ್ರಮ ಆಗಬೇಕು ಎಂಬ ಉದ್ದೇಶದಿಂದ ನಮ್ಮ ಧರ್ಮಚಾವಡಿಗೆ ಹೋಲುವಂಥ ಸುಮಾರು 1 ಕೋಟಿ ವೆಚ್ಚದಲ್ಲಿ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು ಅಂತ ಆ ದಿನ ನಾವು ಅದಕ್ಕೆ ಮುಹೂರ್ತವನ್ನು ಕೂಡ ಮಾಡಲಿಕ್ಕಿದ್ದೇವೆ. ಅದರೊಂದಿಗೆ ನಮ್ಮ ಜಿಲ್ಲಾ DCC ಬ್ಯಾಂಕಿನ ಸಹಭಾಗಿತ್ವದಲ್ಲಿ ಒಂದು ಪ್ರಮುಖವಾದಂಥ ಸ್ವಾಗತ ಗೋಪುರವನ್ನು ಕೂಡ ನಾವು ನಿರ್ಮಾಣ ಮಾಡಬೇಕು ಅಂತ ಆ ದಿನ ಚಾಲನೆ ಕೊಡಲಿಕ್ಕಿದ್ದೇವೆ. ಅದರೊಂದಿಗೆ ಎಲ್ಲ ನಮ್ಮ ಬೇರೆ ಬೇರೆ ಯೋಜನೆಗಳನ್ನು ಕೂಡ ಆ ದಿನ ಚಾಲನೆ ಕೊಡ್ತೇವೆ. ವಿಶೇಷವಾಗಿ ನಮ್ಮ ಅಜಾತಶತ್ರು, ನಮ್ಮ ಗೌರವಾಧ್ಯಕ್ಷರು ಮತ್ತು ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಖ್ಯಾತಿಯನ್ನು ಪಡೆದಂಥ ನಮ್ಮ ಕಂಬಳ ಕ್ಷೇತ್ರದ ದೊಡ್ಡ ದಾನಿಯಾದಂಥ MN ರಾಜೇಂದ್ರ ಕುಮಾರ್ ಅವರಿಗೆ ಕಂಬಳ ರತ್ನ ಪ್ರಶಸ್ತಿಯನ್ನು ಕೂಡ ಆ ದಿನ ನಾವು ಕಂಬಳದ ಎಲ್ಲ ಅಭಿಮಾನಿಗಳು ಸೇರಿ ಆ ದಿನ ಕೊಡಲಿಕ್ಕಿದ್ದೇವೆ. ಅದರೊಂದಿಗೆ ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ನಮ್ಮ ಕರ್ನಾಟಕ ಸರ್ಕಾರದ ಪ್ರಿನ್ಸಿಪಾಲ್ ಸೆಕ್ರೆಟರಿ ಆದಂಥ IAS ಅಧಿಕಾರಿಯಾದ ನವೀನ್ ರಾಜ್ ಸಿಂಗ್ ಅವರು ಕೂಡ ಆ ದಿನ ಬರಲಿಕ್ಕಿದ್ದಾರೆ. ಎಲ್ಲ 20 ಕಂಬಳಗಳಿಗೂ ಕೂಡ 2 ಲಕ್ಷದ ಅನುದಾನದ ಆದೇಶ ಪತ್ರವನ್ನು ಕೂಡ ಆ ದಿನ ಅವರು ನೀಡಲಿಕ್ಕಿದ್ದಾರೆ. ಕ್ರೀಡಾ ಇಲಾಖೆಯಿಂದ ಎಲ್ಲ ಕಂಬಳಕ್ಕೆ 2 ಲಕ್ಷ ಮಂಜೂರಾಗಿದೆ. ಅದಕ್ಕೆ ಬೇಕಾಗುವಂಥ ದಾಖಲೆಯನ್ನು ಕೊಟ್ಟವರಿಗೆ ಚೆಕ್ಕನ್ನು ಆ ದಿನ ವಿತರಣೆ ಮಾಡ್ತೇವೆ. ಉಳಿದವರಿಗೆ ಮಂಜೂರಾತಿ ಪತ್ರ ವಿತರಣೆ ಆ ದಿನವನ್ನು ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಆಗಿದೆ. ಕ್ರೀಡಾ ಇಲಾಖೆ ಅನೇಕ ಅಧಿಕಾರಿಗಳು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ.